ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಗುಡ್ ನ್ಯೂಸ್. ಯುದ್ಧದ ಎಫೆಕ್ಟ್ ಮತ್ತೆ ಗೋಲ್ಡ್ ಸಿಲ್ವರ್ ರೇಟ್ ಇಳಿಕೆಯಾಗಿದೆ. 10 ಗ್ರಾಂ ಬಂಗಾರದ ಬೆಲೆ 1,60,000 ರೂಪಾಯಿ ಸದ್ಯಕ್ಕೆ ಇರುವಂತದ್ದು. ಖರೀದಿದಾರರಿಗೆ ಇದು ಗುಡ್ ನ್ಯೂಸ್. ಬಂಗಾರದ ಬೆಳ್ಳಿಯ ರೇಟ್ ಡೌನ್ ಆಗ್ತಾ ಇದೆ. ಯುದ್ಧದ ಎಫೆಕ್ಟ್ ಮತ್ತೆ ಗೋಲ್ಡ್ ಸಿಲ್ವರ್ ಮೇಲೆ ದರ ಇಳಿಕೆ ಕಂಡು ಬರ್ತಿದೆ. 10 ಗ್ರಾಂ ಬಂಗಾರದ ದರ 1,60,000 ರೂಪಾಯಿ ಇದೆ. ದಾಖಲೆ ಏರಿಕೆ ಕಂಡಿದ್ದಂತಹ ಚಿನ್ನ ಈಗ ಮತ್ತೆ ಡೌನ್ ಆಗ್ತಾ ಇದೆ. ಬೆಳ್ಳಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿರುವಂತದ್ದು. ಡಾಲರ್ ಮೇಲೆ ಹೂಡಿಕೆಯಂತಹ ಬೆನ್ನಲ್ಲೇ ಈಗ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ಸಿಲ್ವರ್ ರೇಟ್ ಕೂಡ ನಿರಂತರವಾಗಿ ಡೌನ್ ಫಾಲ್ ಕಾಣಿಸಿಕೊಳ್ತಾ ಇದೆ. ಕೆಜಿ ಬೆಳ್ಳಿಯ ದರ 2,60,000 ರೂಪಾಯಿ. ದಿನದಿಂದ ದಿನಕ್ಕೆ ಗೋಲ್ಡ್ ಸಿಲ್ವರ್ ರೇಟ್ ಇಳಿಕೆಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಮತ್ತಷ್ಟು ಇಳಿಯುವಂತ ಸಾಧ್ಯತೆ ಕೂಡ ಇದೆ. ಗ್ರಾಹಕರಿಗೆ ಖುಷಿಯಾದ್ರೂ ಹೂಡಿಕೆದಾರರು ಶಾಕ್ ಆಗಿದ್ದಾರೆ. ಬಂಗಾರ ಮತ್ತು ಬೆಳ್ಳಿಯ ಖರೀದಿದಾರರಿಗೆ ಇದು ಗುಡ್ ನ್ಯೂಸ್. ಯುದ್ಧದ ಎಫೆಕ್ಟ್ ನಿಂದ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನಲ್ಲಿ ಭಾರಿ ಪ್ರಮಾಣದ ಇಳಿಕೆ ಕಂಡು ಬರ್ತಾ ಇದೆ. ದಿನದಿಂದ ದಿನಕ್ಕೆ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನಲ್ಲಿ ಇಳಿಕೆ ಕಂಡು ಬರ್ತಿರುವಂತದ್ದು. ಸದ್ಯಕ್ಕೆ 1,60,000 ರೂಪಾಯಿ ಇದೆ 10 ಗ್ರಾಂ ಚಿನ್ನದ ರೇಟ್. ಇನ್ನು ದಾಖಲೆ ಏರಿಕೆ ಕಂಡಿದ್ದಂತಹ ಚಿನ್ನ ಈ ರೀತಿ ಡೌನ್ ಆದ್ರೆ ಸಿಲ್ವರ್ ಅಲ್ಲೂ ಕೂಡ ಅಷ್ಟೇ. ಹತ್ತತ್ರ 3 ಲಕ್ಷ ತಲುಪಿದಂತಹ ಕೆಜಿ ಸಿಲ್ವರ್ ರೇಟ್ ಈಗ ನಿರಂತರವಾಗಿ ಡೌನ್ ಫಾಲ್ ಆಗ್ತಾ ಬರ್ತಾ ಇದೆ. ಮತ್ತು ಹೂಡಿಕೆಗಾಗಿ ಡಾಲರ್ ಅನ್ನ ಮೊರೆ ಹೋಗಿರೋದ್ರಿಂದ, ಡಾಲರ್ ಮೇಲೆ ಸಾಕಷ್ಟು ಹೂಡಿಕೆ ಆಗ್ತಿರೋದ್ರಿಂದ ಚಿನ್ನ ಬೆಳ್ಳಿಯ ಕ್ರೇಜ್ ಏನಿದೆ ಇದು ಕಡಿಮೆ ಆಗ್ತಾ ಇದೆ. ಆದ್ರೆ ಮುಂಚೆ ಸಾಕಷ್ಟು ಸಲಹೆಗಳನ್ನ ನಂಬಿ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಲಾಗಿತ್ತು. ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತ ಸಾಕಷ್ಟು ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ರು. ಹಾಗಾಗಿ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರಿಗೆ ಶಾಕ್ ನಲ್ಲಿದ್ದಾರೆ. ಆದ್ರೆ ಗ್ರಾಹಕ ಮಾತ್ರ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಯುದ್ಧದ ಎಫೆಕ್ಟ್ ಕಾರಣ ಗೋಲ್ಡ್ ಸಿಲ್ವರ್ ರೇಟ್ನಲ್ಲಿ ಕ್ರಮೇಣವಾಗಿ ಇಳಿಕೆಯಾಗ್ತಾ ಬರ್ತಾ ಇದೆ. ಖುಷಿ ಗ್ರಾಹಕನಿಗಿದ್ರೂ ಕೂಡ ಹೂಡಿಕೆದಾರರು ಶಾಕ್ ಆಗಿದ್ದಾರೆ. ದಾಖಲೆ ಏರಿಕೆಯನ್ನ ಕಂಡಿತ್ತು ಚಿನ್ನ ಮತ್ತು ಬೆಳ್ಳಿ. ಈಗ ಅದೇ ಪ್ರಮಾಣದಲ್ಲಿ ಕ್ರಮೇಣವಾಗಿ ಇಳಿಕೆಯಾಗ್ತಾ ಬರ್ತಾ ಇದೆ. ಡಾಲರ್ ಮೇಲೆ ಹೂಡಿಕೆ ಹಿನ್ನೆಲೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆಯಾಗಿದೆ.